ಹಾಯ್ ಫ್ರೆಂಡ್ಸ್, ನಾನು ಸೂರಜ್. ಅತ್ತೆ ಮಾವನ ಮುಂದೆ ಚಾಲೆಂಜ್. 2 ವರ್ಷದಲ್ಲಿ ಪತ್ನಿಯನ್ನು PSI ಮಾಡಿದ ಪತಿ. ಹೌದು, ಖಂಡಿತ ಈ ಸ್ಫೂರ್ತಿದಾಯಕ ಘಟನೆಯ ಬಗ್ಗೆ ವಿವರವಾದ ಲೇಖನ ಇಲ್ಲಿದೆ. ಒಬ್ಬ ವ್ಯಕ್ತಿಯ ಛಲ ಮತ್ತು ಪತ್ನಿಯ ಸಾಧನೆಯ ಹಿಂದಿರುವ ಆತನ ಬೆಂಬಲ ನಿಜಕ್ಕೂ ಇಂದಿನ ಸಮಾಜಕ್ಕೆ ಮಾದರಿ. ಛಲವೊಂದಿದ್ದರೆ ಸಾಕು ಎಂತಹ ಕಠಿಣ ಗುರಿಯನ್ನು ತಲುಪುವುದು ಎಂಬುದಕ್ಕೆ ಮಹಾರಾಷ್ಟ್ರದ ಈ ದಂಪತಿಗಳ ಕಥೆಯೇ ಸಾಕ್ಷಿ. ಮದುವೆಯ ನಂತರ ಹೆಣ್ಣು ಮಕ್ಕಳ ಜೀವನ ಕೇವಲ ಅಡುಗೆ ಮನೆಗೆ ಸೀಮಿತ ಎಂಬ ಹಳೆಯ ಕಾಲದ ಚಿಂತನೆಗೆ ಈ ದಂಪತಿಗಳು ತಮ್ಮ ಸಾಧನೆಯ ಮೂಲಕ ಉತ್ತರ ನೀಡಿದ್ದಾರೆ. ಸವಾಲಾಗಿ ಸ್ವೀಕರಿಸಿದ ಕ್ಷಣ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ, ನೀವು ಉಲ್ಲೇಖಿಸಿದಂತೆ ಸಕ್ಕರೆ ಜಿಲ್ಲೆ ಎಂದೇ ಖ್ಯಾತಿ, ಜಯದೀಪ್ ಅವರದ್ದು ಸಾಧಾರಣ ಕುಟುಂಬ. ಇವರು ತಮ್ಮ ಪತ್ನಿಯನ್ನು ಮದುವೆಯಾದಾಗ ಆಕೆಯ ವಿದ್ಯಾಭ್ಯಾಸ ಮತ್ತು ಕನಸುಗಳ ಬಗ್ಗೆ ಅತ್ತೆ ಮಾವನ ಮನೆಯಲ್ಲಿ ಅಷ್ಟೇನೂ ಪೂರಕ ವಾತಾವರಣವಿರಲಿಲ್ಲ. ಆದರೆ ಜಯದೀಪ್ ಅವರಿಗೆ ತನ್ನ ಪತ್ನಿಯ ಸಾಮರ್ಥ್ಯದ ಬಗ್ಗೆ ಅಚಲವಾದ ನಂಬಿಕೆ ಇತ್ತು. ನನ್ನ ಹೆಂಡತಿಯನ್ನು ಅಧಿಕಾರಿಯನ್ನಾಗಿ ಮಾಡೇ ತೀರ್ತೇನೆ ಎಂದು ಅವರು ಅತ್ತೆ ಮಾವನ ಮುಂದೆ ಸವಾಲು ಹಾಕಿದರು. ಕಠಿಣ ಪರಿಶ್ರಮ ಮತ್ತು ಪತಿಯ ಬೆಂಬಲ. ಮದುವೆಯ ನಂತರದ 2 ವರ್ಷಗಳು ಸುಲಭವಾಗಿರಲಿಲ್ಲ. ಸಂಸಾರದ ಜವಾಬ್ದಾರಿಗಳ ನಡುವೆ ಪತ್ನಿಯನ್ನು ಓದಿಗೆ ಪ್ರೇರೇಪಿಸಿರುವುದು ಜಯದೀಪ್ ಅವರ ಮುಖ್ಯ ಗುರಿಯಾಗಿತ್ತು. ಪತ್ನಿಯ ಓದಿಗೆ ಯಾವುದೇ ತೊಂದರೆಯಾಗದಂತೆ ಮನೆಯ ಕೆಲಸಗಳಲ್ಲಿ ಸಾಥ್ ನೀಡುತ್ತಾ ಆಕೆಗೆ ಬೇಕಾದ ಪುಸ್ತಕಗಳು ಮತ್ತು ತರಬೇತಿ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟರು. ಪತ್ನಿ ಕೂಡ ಪತಿಯ ನಂಬಿಕೆಯನ್ನು ಹುಸಿಗೊಳಿಸಲಿಲ್ಲ. ಹಗಲಿರುಳು ಕಷ್ಟಪಟ್ಟು ಓದಿ ಕೇವಲ 2 ವರ್ಷಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಿ PSI ಅಂದರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಆಯ್ಕೆಯಾಗುವ ಮೂಲಕ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಜಗತ್ತೇ ಸಲಾಂ ಎನ್ನುತ್ತಿರುವ ಸಾಧನೆ. ಈ ಸುದ್ದಿ ಹೊರಬೀಳುತ್ತಿದ್ದಂತೆ ಇಡೀ ಮಹಾರಾಷ್ಟ್ರ ಮಾತ್ರವಲ್ಲದೆ ದೇಶಾದ್ಯಂತ ಈ ದಂಪತಿಗಳ ಬಗ್ಗೆ ಪ್ರಶಂಸೆ ವ್ಯಕ್ತವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಜಯದೀಪ್ ಅವರ ಈ ಸಾಧನೆ ಮತ್ತು ಅವರ ಪತ್ನಿಯ ಹಠಕ್ಕೆ ಜನರು ಸಲಾಂ ಎನ್ನುತ್ತಿದ್ದಾರೆ. ಯಾರೂ ಆಕೆಯನ್ನು ಕೇವಲ ಗೃಹಿಣಿಯಾಗಿ ನೋಡಲು ಬಯಸಿದ್ದಾರೋ ಅವರೇ ಇಂದು ಆಕೆಯ ಸಮವಸ್ತ್ರ ಮತ್ತು ಅಧಿಕಾರಿಯನ್ನು ಕಂಡು ಹೆಮ್ಮೆ ಪಡುವಂತಾಗಿದೆ. ಈ ಘಟನೆ ನಮಗೆ 2 ಮುಖ್ಯ ವಿಷಯಗಳನ್ನು ಕಲಿಸುತ್ತದೆ. 1, ಬೆಂಬಲದ ಶಕ್ತಿ. ಒಬ್ಬ ಪತಿ ತನ್ನ ಪತ್ನಿಯ ರೆಕ್ಕೆಗಳಿಗೆ ಬಲ ತುಂಬಿದರೆ ಆಕೆ ಆಕಾಶವನ್ನೇ ಮುಟ್ಟಬಲ್ಲಳು. 2ನೇದು, ಛಲವೇ ಯಶಸ್ಸಿನ ಮೆಟ್ಟಿಲು. ಎದುರುಗಳು ಹಾಕುವ ಸವಾಲುಗಳನ್ನೇ ನಾವು ಶಕ್ತಿಯನ್ನು ಮಾಡಿಕೊಂಡರೆ ಗೆಲುವು ಖಂಡಿತ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.